ಸರ್ ನಿಮ್ಮನ್ನೆಲ್ಲಾದ್ರೂ ಡ್ರಾಪ್ ಮಾಡ್ಲಾ? ಇನ್ನೊಬ್ಬ ಲೇಡಿ ಟೀಚರ್ ಬರೋವರೆಗೂ ನಾನು ಇಳಿಯಲ್ಲ. ಸರ್ ಅಪ್ಪ ರವಿ ಸರ್, ಮೇಡಮ್ ಹೇಳಿ ನಂದು ಪಿಕಪ್ ಆಯ್ತು ಅಂತ. ಶಂಕರ್ ಮಹಾದೇವನ್ ಸತ್ತ. ಹಲೋ ಹಲೋ ಮೇಡಮ್. ರವಿ, ಏನಾಯ್ತು? ಪಿಟಿ ಟೀಚರ್ ವೀರ ಸರ್ ಪಿಕಪ್ ಆಯ್ತು. ಮೇಡಮ್ ಫಾದರ್ ಇನ್ನೊಬ್ರು ಲೇಡಿ ಟೀಚರ್ ಹತ್ತವರೆಗೂ ಇಳಿಯಲ್ವಂತೆ. ನೆಕ್ಸ್ಟ್ ನಿಮ್ ಮನೆಗೆ ಬರ್ಲಾ? ನೋ 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 ನೋ, ಹಾಗ್ ಮಾಡಕ್ಕಾಗಲ್ಲ. ಆ ಅಪ್ಪ ನನ್ನ ನೋಡಿದ್ದಾರೆ. ಸೊ ನಾನು ಗಾಡಿಲಿ ಕೂತ್ಕೊಳಕ್ಕಾಗಲ್ಲ, ಶಂಕರನು ಗಾಡಿಲಿ ಕೂತ್ಕೊಳಕ್ಕಾಗಲ್ಲ. ಅಯ್ಯೋ, ಲೇಡಿ ಟೀಚರ್ ಅಲ್ಲಿಂದ ತರೋದು? ಓಕೆ, ಒಂದ್ ಕೆಲ್ಸ ಮಾಡು, ನೀನು ಗಾಡಿ ತಗೊಂಡು ಸೀದಾ ನಮ್ ಮನೆಗ್ ಬಾ. ಓಕೆ, ಏನೋ ಒಂದ್ ಪ್ಲಾನ್ ಮಾಡ್ತೀನಿ. ಪ್ರೇಕ್ಷಾ 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 ಏ ಪ್ರೇಕ್ಷಾ, ಪ್ಲೀಸ್ ಎದ್ದೇಳೆ, ದೊಡ್ಡ ಪ್ರಾಬ್ಲಮ್ ಆಗಿದೆ. ಪ್ಲೀಸ್ ಎದ್ದೇಳು, ಪ್ಲೀಸ್ 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 ಪ್ಲೀಸ್. ಏನಾಯ್ತೆ? ನಮ್ ಜೊತೆ ಪಿಕ್ನಿಕ್ ಬಾ. ಪಿಕ್ನಿಕ್? ಪ್ಲೀಸ್. ಆಫೀಸ್ ಇದೆ, ರಜಾ ಸಿಗಲ್ಲ. ಪ್ಲೀಸ್, ಜ್ವರ, ಕಾಲ್ ನೋವು, ತಲೆನೋವು, ಏನೋ ಏನೋ ಒಂದ್ ಹೇಳಿ ಒಂದ್ ದಿವಸ ರಜಾ ಹಾಕು. ನಿನಗ್ ನೆನ್ನೆ ರಾತ್ರಿ ಹೇಳಿದ್ದೆ ನೆನ್ಪಿದ್ಯಾ? ಜಾನ್ವಿ ಮತ್ತೆ ಶಂಕರನ್ನ ಮದ್ವೆ ಮಾಡ್ಸಕ್ಕೆ ಇವತ್ತು ಒನ್ ಡೇ ಟ್ರಿಪ್ ಹೋಗ್ತಾ ಇದೀವಿ ಅಂತ. ಆದ್ರೆ ಅವ್ರಪ್ಪ ಇನ್ನೊಬ್ರು ಲೇಡಿ ಟೀಚರ್ ಬರೋ ತನಕ ಕಾರಿಂದ ಇಳಿಯಲ್ಲ ಅಂತ ಕೂತಿದ್ದಾನೆ. ನನ್ನನ್ನು ಅವ್ರು ನೋಡಿ ಆಗಿದೆ. ಹಾಗಾಗಿ ನೀನು ಹಿಂದಿ ಟೀಚರ್ ಆಗಿ ಹೋಗಿ ಅವ್ರನ್ನ ಕಾರಿಂದ ಇಳಿಸ್ಬೇಕು. ಓಕೆನಾ? ಅಯ್ಯೋ, ಈಗ್ಲೇನಾ? ಹಾ, ಈಗ್ಲೇ. ಆಮೇಲೆ ರವಿ ಮತ್ತೆ ವೀರೇಶ ಕೂಡ ಟೀಚರ್ಸ್ ಆಗಿ ಆಕ್ಟ್ ಮಾಡ್ತಿದ್ದಾರೆ, ನೆನ್ಪಿರ್ಲಿ. ನಾನ್ ಬ್ರಷ್ ಮಾಡಿ ಸ್ನಾನ ಮಾಡ್ಕೊಂಡ್ ಹೊರಡ್ಲಾ? ಶೋ, ಸ್ನಾನದ ಮನೆ ಹಾಳಾಗ. ಅದೆಲ್ಲದಕ್ಕೂ ಬಿಡ್ದಿಲ್ ಟೈಮ್ ಕೊಡ್ತೀನಿ. ಓಕೆ, ನಾವು ಗೆಟ್ ರೆಡಿ, ಕ್ವಿಕ್. ಅಯ್ಯೋ, ಹಲೋ. ಹಾ ರವಿ, ಕೇಳಿಸ್ತಿದ್ಯಾ? ನನ್ ರೂಮ್ ಮೇಟ್ ಪ್ರೇಕ್ಷಾ ಬರ್ತಿದ್ದಾಳೆ. ಅವಳನ್ನ ಹಿಂದಿ ಟೀಚರ್ ಅಂತ ಹೇಳಿ ಅಯ್ಯಪ್ಪನ ಮೊದ್ಲು ಗಾಡಿಯಿಂದ ಹೊರಗಿಳಿಸು. ನಾನು ಶಂಕರ ಎಲ್ಲಿದ್ದಾರೆ ಅಂತ ಚೆಕ್ ಮಾಡ್ತೀನಿ. ಓಕೆನಾ? ಬಾಯ್. ಅಯ್ಯೋ, ಫೋನ್ ಈ ಪಂಚೆ ಒಂದು. ಹಲೋ. ಓಕೆ ಓಕೆ ಮ್ಯಾಮ್, ಬಾಯ್ ಮ್ಯಾಮ್. ಮದುವೆ ಒಂದಾಗ್ಲಿ, ನಮ್ಮ ಮಾವನ್ ಚೆನ್ನಾಗಿ ನೋಡ್ಕೊಂತೀವಿ. ಹಾಯ್ ವೀರೇಶ್ ಸರ್. ಹಾಯ್ ರವಿ ಸರ್. ಹಾಯ್ ಜಾನ್ವಿ. ಹಾಯ್. ಇವರು ನಮ್ ಡ್ಯಾಡಿ. ನಮಸ್ತೆ ಡ್ಯಾಡಿ. ನಮಸ್ತೆ. ನೀವು ಬರ್ತಿದ್ದೀರಾ ನಮ್ ಜೊತೆ? ಪೇರೆಂಟ್ಸ್ ಕೂಡ ಬರ್ಬೋದಾ? ಇಲ್ಲಮ್ಮ, ನಾನಿಲ್ಲಿ ಇಳಿತಾ ಇದ್ದೀನಿ. ಸರ್ ಇಲ್ ಬೇಡ, ನಿಮ್ಮನ್ನ RR ನಗರ ಹತ್ರ ಬಿಡ್ತೀನಿ, ಅಲ್ಲಿ ಬಸ್ ಸಿಗುತ್ತೆ ನಿಮ್ಗೆ. ಓಕೆ. ನಾನೆಲ್ಲಿ ಕೂತ್ಕೊಳ್ಳಿ? ಮೇಡಮ್ ಸದ್ಯಕ್ಕೆ ಹಿಂದೆ ಕೂತ್ಕೊಳ್ಳಿ. ಎಲ್ರು ಬಂದ್ಮೇಲೆ ಶಫಲ್ ಆಗೋಣ ಮೇಡಮ್. ಹೆಂಗಪ್ಪ ಹೋಗ್ಲಿ? ಅಣ್ಣ ಅಣ್ಣ ಅಣ್ಣ, ಡ್ರಾಪ್ ಕೊಡಿ ಅಣ್ಣ, ಇವತ್ತು ನನ್ನ ಮದುವೆ ಅಣ್ಣ. ಅಣ್ಣ ಡಬಲ್ ಸೋಡೆಕ್ ಬರಲ್ಲ. ಸರ್ ನಿಮ್ಗೆ ಇಲ್ಲೇ ಬಸ್ ಸಿಗುತ್ತೆ, ಇಲ್ಲೇ ಇಳ್ಕೋಬಹುದು. ಗೊತ್ತಪ್ಪ ನನಗೆ, ನಾನು ಇಲ್ಲೇ ಇಳಿತೀನಿ. ಹುಷಾರಮ್ಮ ಜಾನು. ಅಪ್ಪ, ಬಸ್ ಚಾರ್ಜಿಗೆ ದುಡ್ಡಿಟ್ಕೊಳ್ಳಿ ಅಪ್ಪ. ಸರಿಯಮ್ಮ, ಬಾಯ್. ಹಲೋ ಶಂಕರ, ಎಲ್ಲಿದ್ಯಾ? ಮ್ಯಾಮ್, ಇಲ್ಲಿ ಬಸ್ ಸ್ಟಾಪ್ ಹತ್ರ ಬಂದಿದ್ದೇನೆ ಮ್ಯಾಮ್. ಗಡಿಬಿಡಿ ಮಾಡ್ಬೇಡ. ಜಾನ್ವಿ ಅಪ್ಪನ ಅವರು RR ನಗರದಲ್ಲಿ ಇಳಿಸ್ತಾ ಇದ್ದಾರೆ. ನೀನೊಂದು ಬಸ್ ತಗೊಂಡು ಕೆಂಗೇರಿಗೆ ಬಂದಿಳಿ. ನಾವು ನಿನ್ನ ಅಲ್ಲಿ ಪಿಕಪ್ ಮಾಡ್ತೀವಿ. ಓಕೆ? ಬಂದೆ ಮ್ಯಾಮ್, ಬಂದೆ. ಬಾಯ್. ಸರ್ ಕೆಂಗೇರಿಗೆ ಹೋಗುತ್ತಾ? ಹಲೋ ರವಿ. ಹಲೋ ಮ್ಯಾಮ್. ರೀಚ್ ಆದ್ರಾ? ಹಾ, ಬಂದ್ವಿ ಮ್ಯಾಮ್. ಓಕೆ, ಗುಡ್. ಒಂದ್ ಕೆಲ್ಸ ಮಾಡು, ವೀರೇಶ್ ನ ಮೇಲೆ ಕಳ್ಸು. ನನ್ನ ಹತ್ರ ಸ್ವಲ್ಪ ಲಗೇಜ್ ಇದೆ. ಓಕೆನಾ? ಸರಿ ಮ್ಯಾಮ್. ಓಕೆ, ಕಳಿಸ್ತೀನಿ. ಬಾಯ್. ಹಾಯ್. ಹಾಯ್ ಮ್ಯಾಮ್. ಫೈನಲಿ ರೀಚ್ ಆದ್ರಲ್ಲ. ಎಲ್ಲ ರೆಡಿನಾ? ಹಾ ಮ್ಯಾಮ್. ಏ ಪ್ರೇಕ್ಷಾ, ನೀನ್ ಕಂಫರ್ಟಬಲ್ ಅಲ್ವಾ? ಜಾನ್ವಿ, ನಿನ್ ಮದ್ವೆ ಸೀರೆ ಮತ್ತೆ ಆರ್ನಮೆಂಟ್ಸ್ ಎಲ್ಲ ತಗೊಂಡಿದ್ಯಾ ಅಲ್ವಾ? ಹಾ ಮ್ಯಾಮ್, ಎಲ್ಲ ಬ್ಯಾಗ್ ಅಲ್ಲಿ. ಓಕೆ, ಗುಡ್. ವೀರೇಶ, ನಿನಗಲ್ಲೊಂದ್ ಮಿಂಟ್ ಪ್ಯಾಕೆಟ್ ಕೊಟ್ನಲ್ಲ, ಹಾ, ಮ್ಯಾಮ್. ಪ್ರೇಕ್ಷಾ ಕೇಳ್ದಾಗ ಅವಳಿಗದನ್ ಕೊಡು. ಅವಳಿನ್ನೂ ಹಲ್ಲೇ ಉಜ್ಜಿಲ್ಲ. ನಾನು ಉಜ್ಜಿಲ್ಲ. Same pinch. What a coincidence. ಪ್ರೇಕ್ಷಾ, ಗಪ್ಪಿ ಪ್ರೇಕ್ಷಾ.
ಅಪ್ಪ ಅಯ್ಯಪ್ಪ ಏನ್ ನಿನ್ ಎಲ್ಲಿ ನೋಡಿದ್ರೆ ಆಯಪ್ಪನೇ ಕಾಣಿಸ್ತಾನೇನ? ನಿಜವಾಗ್ಲೂ ಕಣೋ, ದಕ್ಷ ಮಾಮು ಎಲ್ಲಿ? ಇಳ್ದಿದ್ದಾರೆ ಎಲ್ಲಿ ಅಲ್ಲಿ. ಅಯ್ಯೋ ಅಯ್ಯೋ ಅಯ್ಯೋ, ಈ ದಕ್ಷ ಮಾಮನ ಸರ್ 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 ಬನ್ನಿ ಈ ಕಡೆ. ಸರ್ ನೀವಿಲ್ಲೇನ್ ಮಾಡ್ತಿದ್ದೀರಾ? ಓ, ನೀವು ನಮ್ ಜೊತೆ ಶ್ರೀರಂಗಪಟ್ಟಣ ಬರ್ತಾ ಇದೀರಾ? ಇಲ್ಲಪ್ಪ, ಮಿಸ್ ಆಗಿ ಕೆಂಗೇರಿ ಬಸ್ ಅಯ್ಯೋ, ನೀವೇನಿಲ್ಲಿ? ಅದು ಶಂಕ್. ಆ ಮೆಟ್ರೋದಿಂದ ಇನ್ನೊಬ್ಬ ಟೀಚರ್ ಕಮಿಂಗು, ನಾವೆಲ್ಲ ಇಲ್ಲಿ ವೇಟಿಂಗ್ ಸರ್. ಸರ್ ಇಲ್ಲಿ ತುಂಬಾ ಟ್ರಾಫಿಕ್ ಇದೆ, ನಿಮಗೆ ರೋಡ್ ದಾಟಿಸ್ಲಾ? ನೀನು ಎಷ್ಟು ಒಳ್ಳೆಯವನಪ್ಪ. ನಾನು ಏನೋ ಅನ್ಕೊಂಡ್ಬಿಟ್ಟೆ. ನಾನು ನಿಮ್ಮನ್ನು ಅದೇ ಅನ್ಕೊಂಡಿದ್ದೆ. ಸರಿ ಸರಿ ಸರಿ, ಥ್ಯಾಂಕ್ ಯು ಥ್ಯಾಂಕ್ ಯು. ನಡೀರಿ ನಡೀರಿ. ಶಂಕರ್, ಹಲೋ ಹಲೋ ಶಂಕರ್, ಬೇಡ ಬೇಡ, ಈ ಕಡೆ ಬರ್ಬೇಡ. ಜಾನು ಅಪ್ಪ ಇಲ್ಲೇ ಇಳ್ದಿದ್ದಾರೆ. ಅಯ್ಯೋ ನೀನು ಇಲ್ಲಿ ಕಾಣಿಸ್ಕೋಬಾರ್ದು. ಓಡು ಓಡು ಮುಂದೆ, ನಾನು ಇನ್ನ ಮುಂದೆ ಪಿಕಪ್ ಮಾಡ್ತೀನಿ, ಓಕೆನಾ? ಯಾವ ಕಡೆ ಓಡ್ಲಪ್ಪ? ಆ ಕಡೆ ಈ ಕಡೆ. ಅಯ್ಯೋ, ನಮ್ ದಕ್ಷ ಮಾವ. ನಿಮ್ಮಪ್ಪ ಈಗ ನನಗೆ ಹಾರ್ಟ್ ಅಟ್ಯಾಕ್ ಕೊಡ್ತಾನ ಕಣೆ. ಸಾರಿ ಜಾನು, ಆದ್ರೂ ನಿಮ್ಮಪ್ಪ ಗಟ್ಟಿ ಪಿಂಡ. ಹತ್ತಿದ್ರೇನೋ? ಕಾಣಿಸ್ತಿಲ್ಲ ಮೇಡಮ್. ಅಯ್ಯೋ ನೋಡು, ಪಂಚೆ ಬಸ್ ಹತ್ತ ನೋಡು. ಬಂದ 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 ಮ್ಯಾಮ್ ವೀರೇಶ. ಅಯ್ಯೋ ಅವ್ನಿಗೆ ಟಿಕೆಟ್ ಆದ್ರೂ ತಕ್ಕೊಡು ಅಂತ ಹೇಳ್ಬೇಕಾಗಿತ್ತು, ಇಲ್ಲಾಂದ್ರೆ ವಾಪಸ್ ಬಂದ್ರು ಬಂದ್ಬಿಡ್ತಾರ ಅವ್ರಪ್ಪ. ಯಪ್ಪ, ಏನಾಯ್ತು? ಹತ್ಸ್ ಬಂದೆ ಕಣೋ. ಯಮ್ಮ ಅಮ್ಮ, ಯಾಕೋ? ಮನೆ ಹ? ಆ ದಕ್ಷ ಮಾಮುಯಿಂದ ಹಾ. ನಂದು ಬಾಯಿಗೆ ಬಂದಿತ್ ಕಣೋ. ಏನೋ ನಿಮ್ಮಿಬ್ರದು? ನಿಂದಾದ್ರೂ ಪರವಾಗಿಲ್ಲ ಕಣ. ನಿನ್ಗೆ ಹಿಂಗಾಯ್ತು ಅಂದ್ರೆ ಪಾಪ ನಮ್ಮ ಮದುಮಗ ಅಲ್ಲಿ ಅರ್ಧ ಪಂಚೆ ಎತ್ಕೊಂಡು ಪೂರ್ತಿ ಬೆಂಗಳೂರು ಸುತ್ತಾವನಲ್ಲೋ, ಅವನ್ಗೆ ಹೆಂಗಾಗಿರನ. ಆಯ್ತು ಸರಿ, ನಡೀರಿ, ಅವ್ನ್ ಪಿಕ್ ಮಾಡಿ ಹೊಡಿ ಹೊಡಿ. ಮತ್ತೆ ಮನೆ ಅವ್ನ ಆಟ ಆಡ್ಸೋಣ. ಬಾ ಬಾ. ನಲ್ಮೆ, ನಾನಿನ್ನು ಬ್ರಷೇ ಮಾಡಿಲ್ಲ. ಲೋ ವೀರೇಶ, ಇವಳು ಮಿಂಟ್ ಕೊಡೋ. ಮಿಂಟ್ ತಗೊಳ್ಳಿ. ಹಲೋ ಶಂಕರ್, ಅವ್ರ ಬಸ್ ಹತ್ತಾಯ್ತು. Okay, ನೀನ್ ಎಲ್ಲಿದ್ಯಾ ಅಲ್ಲೇ ಇರು, ನಿನ್ನ ಬಂದ್ ಪಿಕಪ್ ಮಾಡ್ತೀವಿ, ಓಕೆ? ರವಿ, ಬೇಗ ನಡಿಯೋ. ಮದುಮಗ ಮದುಮಗ ಕಾಣಿಸ್ತಾ ಇದ್ದಾನೆ. ನಿಲ್ಸೋ ರವಿ. ಅದು ಮಗನೇ ಬಾ, ಅವ್ವ. ಮಾಡ್ತೀವಿ ನಿಂಗೆ. ಹಾಯ್. ಓಡ್ಸು, 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 ಏಯ್, ಓಡ್ಸು. ರವಿ, ಏನ್ ಮಾಡ್ತಿದ್ಯಾ? ಬಾ ಬಾ ಬಾ. ಏನೋ ಕಿಸಿತಾ ಇದೆ. ಪಂಚೆ ಬಿದ್ದೋಯ್ತು. ಒಂದು ಬಾ ಬಾ, ಹಂಗೆ ಬಾ, ಬಾರೋ. ಒಬ್ಳು. ಏ ಬರಲ್ಲ ಹೋಗ್ರ, ನನ್ ಪಂಚ ಉದುರ್ತಾ ಐತೆ ಇಲ್ಲಿ. ಬಾರೋ, ಹಂಗೆ ಬಾ. ಏ ಶ್ರೀರಂಗಪಟ್ಟಣದವರೆಗೂ ಹಿಂಗೆ ಬಂದ್ಬಿಡ್ಲಾ? ಇರ್ಲಿ ಬಾರೋ, ಉದ್ರಿದ್ರು ಪರವಾಗಿಲ್ಲ. ಬತ್ತಾನೆ. ಓಡ್ಸು 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 ಓಡ್ಸು. ಲೋಫರ್ ನನ್ ಮಕ್ಕ. ರವಿ, ಡೋಂಟ್ ಬಿ ಸ್ಟುಪಿಡ್. ಸುಸ್ತಾಗಿದ್ದಾನೆ ಪಾಪ, ಹತ್ತಿಸ್ಕೋ. ಮತ್ತೆ ರುಕ್ಮಿಣಿ ಅಪಹರಣ ಅಂದ್ರೆ ಅಷ್ಟು ಸುಲಭನಾ? ಓಡ್ಲಿ ಓಡ್ಲಿ ನನ್ನ ಮಗ, ನಮ್ಗೆ ಎಷ್ಟು ಕಾಟ ಕೊಟ್ಟಿಲ್ಲ. ಶಂಕರ್, ಬಾ ಬಾ, ಬೇಗ ಬಾ. ಏಯ್ ಯಾವನ್ ಬರ್ತಾನೆ ಹೋಗ್ರಲ್ಲೇ, ನಾನ್ ಬರಲ್ಲ. ಓ, ಮುಗ್ಲಿ ತೋರಿಸ್ಕೊಂಡು ಹೋಯ್ತವನೆ. ತಗೊಂಡ್ ನನ್ ಮಕ್ಳು ಇಲ್ಲಿ ಪಂಚ ಉದುರಾಗ್ತಾ ಐತೆ. ಆಯ್ತು, ಏನ್ ತಮಾಷೆ ಮಾಡ್ತೀರಾ? ಬಾರ, ನಾನ್ ಹಿಂಗೆ ಬಂದ್ಬಿಡ್ತೀನಿ. ಪಂಚೆ ಕಟ್ಕೊಂಡ ಬಾರ. ಶಂಕರ್, ತಗೊಳ ಕುಡಿಯೋ. ಸಾರಿ. ಇಷ್ಟೆಲ್ಲ ನಡೀತಪ್ಪ ನಿನ್ ಜಾನ್ವಿ ಅಪಹರಣದಲ್ಲಿ. ನಲ್ಮೆ, ನಾನಿನ್ನೂ ಬ್ರಷೇ ಮಾಡಿಲ್ಲ. ಲೋ ವೀರೇಶ, ಅವಳಿಗೊಂದ್ ಮಿಂಟ್ ಕೊಡೋ. ಮಿಂಟ್ 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 ಮಿಂಟ್. ಮೆಂಟ್ ಮೆಂಟ್ ಮೆಂಟ್. ಹಲೋ, ಹಲ್ಲುಜ್ಜಕ್ ಪೇಸ್ಟು, ತಿನ್ನಕ್ ತಿಂಡಿ, ಕುಡಿಯೋ ಕಾಫಿ ಎಲ್ಲ ಆಯ್ತು. ಇನ್ನ ಶ್ರೀರಂಗಪಟ್ಟಣ ಹೋಗೋವರೆಗೂ ಯಾರು ಕಮಕ್ ಕಿಮಕ್ ಅನ್ನಂಗಿಲ್ಲ. ಅಪ್ಪ, ಅಪ್ಪ, ಅಪ್ಪನ ಅಮ್ಮ ತಾಯಿ ಪದೇ ಪದೇ ಅಪ್ಪ ಅಪ್ಪ ಅಂತ ಹೇಳಿ ಬಾಂಬ್ ಹಾಕ್ಬೇಡ, ನನ್ನ ಎದೆನೇ ಹೊಡೆದೋದಂಗಾಗುತ್ತೆ. ಹಾಗಲ್ಲ, ಅದು
ಏನಾಯ್ತು ಜಾನು? ಇವತ್ತು ನನ್ನ ಮದ್ವೆಗೆ ಅಪ್ಪ ಅಮ್ಮ ಇಬ್ರು ಇಲ್ಲ. ನನ್ನ ಮದ್ವೆನ ಎಷ್ಟು ಗ್ರ್ಯಾಂಡ್ ಆಗಿ ಮಾಡ್ಬೇಕಂತ ಆಸೆ ಇಟ್ಕೊಂಡಿದ್ರು ಗೊತ್ತಾ? ಜಾನ್ವಿ, ನಿಮ್ಮಪ್ಪ ಮದ್ವೆಗ್ ಬೇಡ ಕಣೆ, ಹನಿಮೂನ್ ಕರ್ಸೋಣ. ರವಿ ಸುಮ್ನೆ ಇರೋ. ಅಮ್ಮ ಜಾಹ್ನವಿ, ದಕ್ಷ ಪ್ರಜಾಪತಿಯಿಂದ ದಾಕ್ಷಾಣಿ ಹೆಂಗ್ ಸತ್ಲು ಗೊತ್ತಲ್ಲಮ್ಮ? ನಿಮ್ಮಪ್ಪ ಬಂದ್ರೆ ನಿಂದು ಅದೇ ಕತೆನಮ್ಮ. ಏನೀಗ ನಿನಗ್ ಮದ್ವೆ ಆಗಕ್ ಇಷ್ಟ ಇದ್ಯಾ ಇಲ್ವಾ? ಇಷ್ಟ ಇದೆ, ಆದ್ರೆ ಈಗ ಅಪ್ಪ ಅಮ್ಮ ಇಬ್ರು ಇಲ್ದೇ ಇರೋದ್ರಿಂದ ಮೇಲ್ಕೋಟೆಲಿ ನಮ್ ಕುಲ್ದೇವ್ರ ಗುಡಿ ಇದೆ, ಇಬ್ರು ಅಲ್ಲೇ ಮದ್ವೆ ಮಾಡ್ಕೊಳ್ಳೋಣವಾ ಪ್ಲೀಸ್? ಮ್ಯಾಮ್. ಓಕೆ ರವಿ, ಗಾಡಿ ತಿರುಗ್ಸು. ಮ್ಯಾಮ್. ಮೇಲ್ಕೋಟೆಲೆ ನಾವು ಮದ್ವೆ ಮಾಡೋಣ. ಜಾನ್ವಿ, ಥ್ಯಾಂಕ್ಸ್. ಖುಷಿನೇನಮ್ಮ? ಅಮ್ಮ ಜಾನ್ವಿ, ಮೇಲ್ಕೋಟೆ ಚಲುವನಾರಾಯಣ ಸ್ವಾಮಿಗೆ ಲಕ್ಷ್ಮಿ ಅಲ್ದೆ ಬಿಬಿ ನಾಚಿರೋ ಮತ್ತೊಬ್ಬ ಹೆಂಡ್ತಿದ್ದಾಳಂತೆ. ಪರವಾಗಿಲ್ವೋ? ಲೋ ಮಗ, ಇಬ್ರೆಂಟಿರ್ ಓಕೆ ಅಂತೆ. ಚಾನ್ಸ್ ಕಾಣೋ, ಜಮಾಯ್ಸು ಜಮಾಯ್ಸು. ಓಹೋ ವೀರೇಶ್, ಎಷ್ಟು ಮಾತಾಡ್ತೀರಾ? ಪ್ಲೀಸ್ ಸ್ಟಾಪ್ ಇಟ್. ನಿನ್ಗೆ ಬಿಡ್ದಿಲಿ ಪೇಸ್ಟ್ ಕೊಡ್ಸಿದ್ದೆ ತಪ್ಪಾಗೋಯ್ತು. ಮಿಂಟ್ ಕೊಟ್ಟಿದ್ರೆ ಬಾಯಿ ಮುಚ್ಕೊಂಡು ತೆಪ್ಪಗಿರ್ತಿದ್ದೆ. ನೀನು ಉಪ್ಪಿಟ್ಟು. ಓಹೋ ಪ್ಲೀಸ್, ಶಾಂತಿ ಶಾಂತಿ. ಮೇಲ್ಕೋಟೆ ಚಲುವನಾರಾಯಣ ಸ್ವಾಮಿಗೆ ಜೈ. ಮೇಲ್ಕೋಟೆ ಚಲುವನಾರಾಯಣ ಸ್ವಾಮಿಗೆ ಜೈ. ಜಾನು, ಹೊತ್ತಾಯ್ತು. ಬಂದೆ ಅಪ್ಪ. ಯಾಕಮ್ಮ ಇಷ್ಟು ಲೇಟು? ಒಂದೇ ಒಂದ್ ನಿಮಿಷ, ವಾಶ್ರೂಮ್ಗೆ ಹೋಗಿ ಬರ್ತೀನಿ. ಅರೆ, ಇದೇನಿದು? ಶ್ರೀರಂಗಪಟ್ಟಣಕ್ಕೆ ಹೋಗ್ಬೇಕಾದವರು ಮೇಲ್ಕೋಟೆ ಕಡೆ ಹೋಗ್ತಿದಾರಲ್ಲ. ಹಲೋ ಮಗಳೇ, ಎಲ್ಲಿದ್ದೀಯಾ? ಇನ್ನೇನ್ ಶ್ರೀರಂಗಪಟ್ಟಣ ಅಪ್ಪ. ಓಹ್, ಆಗ್ಲೇ ಮಂಡ್ಯ ದಾಟಿದ್ರಾ? ಹಾ ಅಪ್ಪ, 15 ನಿಮಿಷದಲ್ಲಿ ಶ್ರೀರಂಗಪಟ್ಟಣ ರೀಚ್ ಆಗ್ತೀವಿ. ಸರಿ ಕಣಮ್ಮ, ಹುಷಾರು. ಹಲೋ, ನಾನು ಜಾನ್ವಿ ಅವರ ಅಪ್ಪ ಮಾತಾಡ್ತಿರೋದು. ಹಾ ಅಂಕಲ್ ಹೇಳಿ. ಗೊತ್ತಾಯ್ತು. ನೀವು ಟೀಚರ್ಸು ಒನ್ ಡೇ ಟ್ರಿಪ್ಪಿಗೆ ಹೋಗ್ತಾ ಇದ್ದೀರಾ? ಇಲ್ವಲ್ಲ ಅಂಕಲ್, ಆ ಥರ ಎಲ್ಲ ಏನು ಪ್ಲಾನ್ ಮಾಡೇ ಇಲ್ಲ. ಯಾಕೇನಾಯ್ತು? ಜಾನ್ವಿ ಹೇಳಿದ ಹಾಗಿತ್ತು. ಇಲ್ಲ ಅಂಕಲ್, ಜಾನ್ವಿ ಯಾಕೆ ಸ್ಕೂಲಿಗೆ ಬಂದಿಲ್ಲ? ಏನಿಲ್ಲಮ್ಮ, ಅವಳಿಗೆ ಮೈಯಲ್ಲಿ ಸ್ವಲ್ಪ ಹುಷಾರಿಲ್ಲ. ಓ ಹೌದಾ? ಓಕೆ ಅಂಕಲ್, ಹುಷಾರು ಆಗಿದ್ರೆ ಬಾಯ್. ಲೇ, ನಿನ್ನ ಕುಲದೇವರು ಮೇಲ್ಕೋಟೆ ಚಲುವನಾರಾಯಣ ಸ್ವಾಮಿ ದರ್ಶನಕ್ಕೆ ಕರ್ಕೊಂಡು ಹೋಗ್ತೀನಿ. 5 ನಿಮಿಷದಲ್ಲಿ ರೆಡಿ ಆಗು, ಇಲ್ಲ ಅಂದ್ರೆ ಬಿಟ್ಟು ಹೋಗ್ತೀನಿ. ನಾನು ಹೊರಟೆ.